ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಜೀವನ ತುಂಬ ಕಷ್ಟಕರವಾಗಿದೆ. ಏನು ಬೆಲೆ ಎಲ್ಲ ಜಾಸ್ತಿ ಆಗಿದೆ. ಪೆಟ್ರೋಲು, ಡೀಸೆಲ್ಲು, ಗ್ಯಾಸು, ದವಸ ಧಾನ್ಯಗಳೆಲ್ಲ ರೇಟ್ ಜಾಸ್ತಿ ಆಗಿದೆ. ನಮ್ಮಂಥ ಮಧ್ಯವರ್ಗದವರು ಬದುಕೋದು ತುಂಬ ಕಷ್ಟ. ಏನು ಮಾಡೋಣ, ಬದುಕೋಕ್ಕಾಗಲ್ಲ, ಸಾಯ್ಬೇಕಷ್ಟೆ. ಇರೋ ಇದ್ಬಿಟ್ಟು ಆಮೇಲೆ ನೇಣು ಹಾಕೋದು. ಸರ್ ಬಂದು ಹೋಗುವಂತ ಸರ್ಕಾರಗಳು 2 ಟರ್ಮ್ ಆಯ್ತು, 3 ಟರ್ಮ್ ಆಯ್ತು, ಟರ್ಮ್ಗಳು ಮುಗಿಸ್ತಾನೆ ಇದ್ದಾರೆ. ಬಟ್ ಜನರ ಜೀವನ ಮಾತ್ರ ಜನರ ಜೀವನ ಹಾಳು ಮಾಡ್ತಾನೆ ಅವ್ರು. ಮನೆಲ್ಲ ಸಿಗರೇಟ್ ರೇಟ್ ಜಾಸ್ತಿ, ಗ್ಯಾಸ್ ರೇಟ್ ಅದ್ರ ಎಣ್ಣೆ ರೇಟು ಜಾಸ್ತಿ, ಡ್ರಿಂಕ್ಸ್ ರೇಟು ಜಾಸ್ತಿ, ಎಲ್ಲ ಇವ್ರು ಅನ್ಕೋಗಿ ಮಾಡ್ಕೊಳ್ತಾವ್ರೆ. ಕರೆಂಟ್ ಬಿಲ್ ಜಾಸ್ತಿ ಮಾಡವ್ರೆ, ಎಲ್ಲ ಮಾಡ್ತಾ ಇದ್ದಾರೆ. ನಾವು ಎಷ್ಟು ಅಂತ ಯಾರನ್ನೋ ಕೇಳೋಕ್ಕಾಗ್ತದೆ? ನಾವು ಮಾತಾಡ್ಕೋಬೇಕು ಸುಮ್ಮನೆ. ದುಡ್ಡು ಮಾಡೋರು ಕಳ್ಳವ್ರ ಮಕ್ಕಳು ಮಾಡ್ತಾನೆ, ನಾವು ಸಾಯ್ತಾ. ಮೊನ್ನೆ ಮೋದಿ ಅವರು 4-5 ದಿನದಿಂದ ಹೇಳಿದ್ರಂತೆ, ಅದು ಕಡಿಮೆ ಮಾಡಿ ಇದು ಕಡಿಮೆ ಮಾಡಿ ಒಡೆಯ ತಗೋಬೇಡಿ, ಬಸ್ಗಳಲ್ಲಿ ಓಡಾಡಿ ಅಂತ ಅಂದ್ಬಿಟ್ಟು ಅವ್ರು ಹೇಳ್ಬೇಕಾ ಅಂತ. ಅವ್ರಿಗೆ ಏನ್ ಬೇಕು ಅನ್ಕೊಂಡ್ರೆ ಹೇಳ್ತಾರಪ್ಪ. ನಾವು ಅದರ ಮಾಡೋಕ್ಕಾಗ್ತದ? ಮಾಡೋಕ್ಕಾಗಲ್ಲ. ಅವ್ರು ಹೇಳಿದ್ದೆ ಮಾರನೇ ದಿನನೇ ಪೆಟ್ರೋಲು ಡೀಸೆಲ್ 4 ರೂಪಾಯಿ ಜಾಸ್ತಿ. 3 ರೂಪಾಯಿ ಜಾಸ್ತಿ ಆಗಿದೆ ಡೀಸೆಲ್ದು, ಪೆಟ್ರೋಲ್ದೆಲ್ಲ. ಏನು ಮಾಡೋ ವಿಧಿ ಇಲ್ಲ, ಹಾಕ್ಸ್ಕೊಂಡು ಓಡಿಸ್ಬೇಕು. ಗ್ಯಾಸ್ ರೇಟು ಎಲ್ ಪಿ ಜಿ 100 ರೂಪಾಯಿ ಆಗೈತೆ ಎಕ್ಸ್ಟ್ರಾ. ಲೀಟ್ರಿಗೆ 100 ರೂಪಾಯಿ ಕೊಟ್ಟು ಓಡಿಸ್ಲೇಬೇಕು. ಓಡಿಸ್ಲಿಲ್ಲ ವಿಧಿ ಇಲ್ಲ. ಪ್ಯಾಸೆಂಜರು ದುಡ್ಡು ಜಾಸ್ತಿ ಕೊಡಲ್ಲ. ಕೇಳೋಕೆ ಯಾಕಪ್ಪ ಜಾಸ್ತಿ ಕೊಡಬೇಕು ಅಂತ ಹಂಗಾಗೈತೆ ನಮ್ಮ ಪರಿಸ್ಥಿತಿ. ಗ್ಯಾಸು ಸಿಗ್ತಾ ಇಲ್ಲ. ಬೆಳಗ್ಗೆ ಹೋಗಿ ಸಾಯಂಕಾಲವರೆಗೂ ಇಟ್ಕೊಳ್ಬೇಕು. ಒಂದು 5 ಅವರ್ 6 ಅವರ್ ಹಾಕ್ಸ್ಕೊಳ್ಬೇಕು. ಏನೋ ಬಂದ್ಬಿಟ್ಟಿದ್ದೀವಿ, ಜೀವನ ಸಾಗೋದು ಹೋಗೋದು ಅಷ್ಟೇ ನಮ್ಮ ಕತೆ. ಬದುಕಬೇಕು, ಬದುಕೋದು ಸಾಧಿಸ್ತಾ ಇದೀವಿ. ಆ ಥರ ಆಗಿದೆ ನಮ್ಮ ಪರಿಸ್ಥಿತಿ. ನಿಮ್ಮ ಜೀವನದಲ್ಲಿ ಎಲ್ಲವನ್ನೂ ಕೂಡ ನೋಡ್ಬಿಟ್ಟಿದ್ದೀರಾ ಅನ್ಸುತ್ತೆ. ಕಷ್ಟ ಸುಖ ಎಲ್ಲ ನೋಡ್ಬಿಟ್ಟಿದ್ದೀವಿ. ಇನ್ನೇನು ಉಳಿದಿಲ್ಲ, ಹೋಗೋದಷ್ಟೇ. ಪರಮಾತ್ಮ ಯಾವ ಕರ್ಕೊಂಡು ಹೋಯ್ತಾ ಇರೋದೆ. ಹಂಗಾಗ್ಬಿಡೋದು ನಮ್ಮ ಜೀವನ. ನಾವು ಯಾರ್ದು ಕೇಳೋಕ್ಕಾಗಲ್ಲ. ಯಾವ ಮಿನಿಸ್ಟರ್ನ ಕೇಳೋಕ್ಕಾಗಲ್ಲ, ಯಾವ CMನ ಕೇಳೋಕ್ಕಾಗಲ್ಲ, ಯಾವ ರಾಷ್ಟ್ರಪತಿನ ಕೇಳೋಕ್ಕಾಗಲ್ಲ. ಇರೋ ದಿವಸ ಓಟ್ ಹಾಕಿದ್ದು ಕೇಳ್ತಾರೆ, ಅವು ಹಾಕಿಸ್ಕೊಂಡು ಸುಮ್ಮನೆ ಇರ್ತಾರೆ. ಹೋಯ್ತಾರೆ. 5 ವರ್ಷ ಅಧಿಕಾರ ಮಾಡ್ತಾರೆ. ಅವ್ರು ಏನು ಬೇಕೋ ಮಕ್ಕಳು ಮರಿಗೆಲ್ಲ ಕೋಟಿ ಗಟ್ಟಲೆ ಮಾಡ್ಕೊಂಡು ಹೋಯ್ತಾ ಇರ್ತಾರೆ ಅಷ್ಟೇ. ಈ ಪೆಟ್ರೋಲು ಡೀಸೆಲ್ ಇವಾಗ ಸದ್ಯಕ್ಕಂತೂ ಒಂದು ಹಂತಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಅಂತಿದ್ದಾರೆ. ಜಾಸ್ತಿ ಆಗುತ್ತೆ ಜಾಸ್ತಿ. ವಾರ್ ನಡೀತಾ ಇದೆ, ಅದು ನಡೀತಾ ಇದೆ. ಇವನ್ ಕಾರಣ ಬೇಕಲ್ವಾ, ಮಾಡ್ತಾರೆ. ನಾವು ಮಧ್ಯಮದವರು ಅವ್ರು ಹೇಳ್ದಂಗೆಲ್ಲ ಹಾಕಿಸ್ಕೊಂಡು ಓಡಿಸ್ತಾ ಇದ್ದೀವಿ ಅಷ್ಟೇ. ನಮ್ಮ ಪರಿಸ್ಥಿತಿ ಹಿಂಗಾಗ್ಬಿಡುತ್ತೆ. ಆಯ್ತು. ಅಟ್ಲೀಸ್ಟ್ ಸಂಜೆಗೆ ಒಂದು 100-500 ಮನೇಲಿ ಕೊಡೋಕ್ಕಾಗತ್ತಾ ಅಂತ ಕಷ್ಟ ಇದೆ. ಡೈಲಿ ಒಂದು 300-400 ಕೊಡ್ತಾ ಇದ್ವಿ, ಇವಾಗ ಅದೂ ಇಲ್ಲ. ಯಾವನು ಕೇಳೋನೇ ಗೊತ್ತಿಲ್ಲ. ಓಲ ಒಬ್ಬರು ಬಂದ್ಬಿಟ್ಟು ಅವನು ಎಷ್ಟು ಬೇಕಾದ್ರೆ ಅವ್ನು ಕೊಡ್ತಾನೆ. ಕಾರ್ಗಲ್ಲ 10 ರೂಪಾಯಿ ಮಾಡವನೆ, ನಮ್ಗೆ 18 ರೂಪಾಯಿ. ಯಾರು ಕಮ್ಮಿ ಇರೋದಕ್ಕೆ ಹೋಗ್ತಾರೆ, ಜಾಸ್ತಿ ಇರೋದಕ್ಕೆ ಹೋಗ್ತಾರೆ. ಬೈಕಲ್ಲೂ ಓಡಿಸ್ತಾವ್ರೆ, ಕಾರು ಓಡಿಸ್ತಾವ್ರೆ, ಓಲಾ ಒಬ್ಬರ ಹೊಡ್ಕೊಳ್ತಾವ್ರೆ. ನಾವು ಹಾಕೊಂಡು ನಮ್ಗೆ ಓದಕ್ಕೆ ಬರಲ್ಲ. ನಾವೆಲ್ಲಿ ಹೊಡೆಯೋಕ್ಕಾಗ್ತದೆ? ಓಲಾ ಒಬ್ಬರು ಯಾವ ಏರಿಯಾ ಅಂತ ಓದೋಕ್ಕಾಗ್ತದೆ, ಯಾವ ಏರಿಯಾ ಅಂತ ಹೇಳೋಕ್ಕಾಗ್ತದೆ? ಒಂದಷ್ಟು 50-60 ಹಿಂಗೆ ಹೊಡ್ಕೊಂಡು ಜೀವನ ಕಳೀತಾ ಇದೀವಿ. 60-70 ಹೋಗ್ಕೊಂಡು ಜೀವನ ಕಳೀತಾರೆ. ಅಷ್ಟಾಗಿದೆ ನಮ್ಮ ಪರಿಸ್ಥಿತಿ.